ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತಿಸುತ್ತೇನೆ. ಫ್ರೆಂಡ್ಸ್, ಇವತ್ತು ನನ್ನ ಚಾನೆಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸ್ ಕೂಡ ಮಾಡಿ. ಫ್ರೆಂಡ್ಸ್, ಇವತ್ತು ನಾವು ಸೌತೆ ಬೀಜದ ಉಪ್ಪಿಟ್ಟು ಮಾಡೋದು ನೋಡ್ಕೊಂಡು ಬರೋಣ. ಅದು ಬೇಕಾಗುವ ಇಂಗ್ರೀಡಿಯೆಂಟ್ ಮೊದಲಿಗೆ ಸೌತೆ ಬೀಜ, ಉಳ್ಳಾಗಡ್ಡಿ, ಹಸಿಮೆಣಸಿನಕಾಯಿ, ಟೊಮ್ಯಾಟೊ, ಶೇಂಗಾ, ಎಣ್ಣೆ, ಕೊತ್ತಂಬರಿ ಸೊಪ್ಪು, ಕಡಿಪತ್ತ, ಸಾಸಿವೆ, ಜೀರಿಗೆ, ಉಪ್ಪು, ಅರಿಶಿನ. ಈಗ ಒಂದು ಬೊಗಣಿ ಇಟ್ಕೊಂಡ್ಬಿಡನ್ರಿ. ಅದಕ್ಕೆ ಸ್ಟೋವ್ ಹಚ್ಕೊಳ್ಳೋಣ. ಅದು ಬೊಗಣಿ ಕಾಯ್ಬೇಕ್ರಿ, ಚೆಂದ ಕಾಯಬೇಕು. ಚೆಂದ ಕಾಯ್ದ ತಕ್ಷಣ ಇದಕ್ಕೆ ನೋಡಿ, ಈಗ ಇದು ಕಾಯ್ದಾಗಿದೆ. ಇದಕ್ಕೆ ನಾವು ಎಣ್ಣೆ ಹಾಕ್ಕೊಂಡು ಬಿಡೋಣ. ಎಣ್ಣೆ ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ನಾನು ಮೊದಲಿಗೆ 2 ಟೇಬಲ್ ಸ್ಪೂನ್ ಬೌಲ್ನಲ್ಲಿ ಹಾಕ್ಕೊಂಡಿಟ್ಟಿದ್ದೆ. ಅದಕ್ಕೆ ನಾನು ಬೌಲ್ನಿಂದನೇ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಕಾಯ್ದಿದ್ದೀಗ ಇದಕ್ಕೆ ಶೇಂಗಾ ಹಾಕೊಂಬರ್ರಿ. ಶೇಂಗಾ ಹಾಕ್ಕೊಂಡು ಅದು ಶೇಂಗಾ ಕೂಡ ಚಂದ ಹುರ್ಕೊಳ್ಳ್ರಿ. ಚಂದ ಹುರ್ಕೊಳ್ಳೋದ್ರಿಂದ ಕ್ರಿಸ್ಪಿ ಬರೋ ತನಕ ಹುರ್ಕೋಬೇಕ್ರಿ. ಯಾಕೆ ಹುರ್ಕೋಬೇಕಂದ್ರೆ ನಾವು ಉಪ್ಪಿಟ್ಟು ಸೌತೆ ಬೀಜ ಉಪ್ಪಿಟ್ಟು ತಿನ್ನೋಪರಿ ಮಧ್ಯೆ ಬಂತಂದ್ರೆ ಕ್ರಿಸ್ಪಿಯಾಗಿ ಬರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೆ ಚಂದ ಅದು ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಂಡ್ಬಿಡ್ಬೇಕ್ರಿ ಶೇಂಗಾ. ಈಗ ನೋಡಿ ಫ್ರೆಂಡ್ಸ್, ಇದು ಶೇಂಗಾ ಈಗ ಫ್ರೈ ಆಗಿದೆ. ಫ್ರೆಂಡ್ಸ್, ಇದಕ್ಕೆ ನಾವೀಗ ಸಾಸಿವೆ ಜೀರಿಗೆ ಹಾಕ್ಕೊಂಡ್ಬಿಡೋಣ. ನೋಡಿ, ಸಾಸಿವೆ ಜೀರಿಗೆ ಕೂಡ ಚೆನ್ನಾಗಿ ಚಟಪಟ ಅನ್ನಬೇಕು. ಫ್ರೆಂಡ್ಸ್, ಅಷ್ಟೋ ತನಕ ಸಾಸಿವೆ ಜೀರಿಗೆನೂ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇದು ಕೂಡ ಸಾಸಿವೆ ಜೀರಿಗೆನೂ ಕೂಡ ಈಗ ಫ್ರೈ ಆಗಿದೆ. ಇದಕ್ಕೆ ನಾವು ಕಟ್ ಮಾಡಿರ್ತಕ್ಕಂಥ ಉಳ್ಳಾಗಡ್ಡಿ ಹಾಕ್ಕೊಂಡ್ಬಿಡೋಣ. ನೋಡಿ, ಇದನ್ನು ಚೆನ್ನಾಗಿ ಹುರ್ಕೊಂಡ್ಬಿಡೋಣ. ನೋಡಿ, ಹುರ್ಕೊಳ್ಬೇಕು. ಇದಕ್ಕೆ ಈಗ ನಾವು ಕಡಿಪತ್ತ ಹಾಕೋಣ. ಫ್ರೆಂಡ್ಸ್, ಕಡಿಪತ್ತ ಹಾಕಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಈಗ ನಾವು ಕಟ್ ಮಾಡಿರ್ತಕ್ಕಂಥ ಹಸಿಮೆಣ್ಸಿಕಾಯಿ ಹಾಕೋರಿ. ಹಸಿಮೆಣ್ಸಿಕಾಯಿನೂ ಅದರ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕು. ನೋಡಿ, ಇದಕ್ಕೆ ನಾವೇನು ಮಾಡಬೇಕು, ಕೊತ್ತಂಬರಿ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಕೊತ್ತಂಬರಿ ಹಾಕ್ಕೊಂಡು ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇದಕ್ಕೆ ನಾವು ಕಟ್ ಮಾಡಿರ್ತಕ್ಕಂಥ ಟೊಮ್ಯಾಟೋನ ಹಾಕ್ಕೊಂಡು ಬಿಡೋಣ. ನೋಡಿ, ಟೊಮೆಟೊ ಹಾಕ್ಕೊಂಡಿದ್ದೆವು. ಈ ಟೊಮೆಟೊ ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡಾಗಿನ ತಕ್ಷಣ ಇದಕ್ಕೆ ನೋಡಿ, ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವೇನು ಮಾಡಬೇಕಂದ್ರೆ ಮುಚ್ಚಿಬಿಡೋಣ. ಒಂದು ಪ್ಲೇಟ್ ಯಾಕೆ ಮುಚ್ಚಬಂದು ಟೊಮೆಟೊ ಒಳಗಿನ ನೀರು ಅಷ್ಟೆಲ್ಲ ಸುಡೋವರೆಗೂ ಹುರ್ಕೋಬೇಕು. ಫ್ರೆಂಡ್ಸ್, ನೋಡಿ ಚೆನ್ನಾಗಿ ನೋಡಿ, ಈಗ ಎಲ್ಲ ಟೊಮೆಟೊದಾಗಿ ನೀರಾಗಿ ಎಣ್ಣೆ ಬಿಟ್ಟಿದ್ದು ನೋಡಿ. ಫ್ರೆಂಡ್ಸ್, ನೋಡಿ, ಇದಕ್ಕೆ ನಾವೀಗ ಸೌತೆ ಬೀಜ ಯಾವ ಬೌಲ್ನಿಂದ ತೊಗೊಂಡಿದ್ದೀವಲ್ರಿ, ಆ ಬೌಲ್ನಿಂದ 3 ಕಪ್ ನೀರು ಹಾಕಬೇಕ್ರಿ. ಫ್ರೆಂಡ್ಸ್, ಇದರಲ್ಲಿ 1 ಕಪ್ ಸ್ಕಿಪ್ ಆಗಿದೆ. ಅದಕ್ಕೆ 3 ಬೌಲ್ ಹಾಕ್ಕೊಳ್ಬೇಕು. ನೋಡಿರಿ, ನಾವು ಎದುರು ತೊಗೊಂಡಿದ್ದೇವೆ ಅದ್ರ 3 ಬೌಲ್ ಹಾಕ್ಕೋಬೇಕು. ಈಗ ಅದಕ್ಕೆ ನಾವು ಅರಿಶಿನ ಪುಡಿ ಹಾಕ್ಕೊಳ್ಳೋಣ, 1/2 ಟೇಬಲ್ ಸ್ಪೂನ್. ಮತ್ತು 1.5 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ಈಗ ಉಪ್ಪು ಹಾಕ್ಕೊಂಡಾಗಿದೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಪ್ಲೇಟು ಮುಚ್ಚಿಬಿಡೋಣ. ಫ್ರೆಂಡ್ಸ್, ಇದು ನೀರು ಕುದಿ ಬರಬೇಕು. ಫ್ರೆಂಡ್ಸ್, ನೀರು ಕುದಿ ಬಂದಾಗ ಹಾಕಬೇಕು. ಫ್ರೆಂಡ್ಸ್, ಮೊದಲೇ ಹಾಕಬಾರ್ದು. ನೀರು ಕುದಿ ಬಂದ ಆಮೇಲೆ ಹಾಕಿದ್ರೆ ಟೇಸ್ಟ್ ಬರುತ್ತೆ. ಫ್ರೆಂಡ್ಸ್, ನೋಡಿ, ಕುದಿ ಬಂದಿದೆ ನೀರು. ನೋಡಿ, ಚೆನ್ನಾಗಿ ಕುದಿ ಬಂದಿದೆ. ಈಗ ನಾವು ಇದಕ್ಕೆ ಸೌತೆ ಬೀಜ. ಫ್ರೆಂಡ್ಸ್, ಇದು ಬೇಸಿಗೆ ಕಾಲದಲ್ಲಿ ಗೋಧಿ ಹಿಟ್ಟಿಂದು ನಮ್ಮ ಅಮ್ಮ ಅದನ್ನೆಲ್ಲ ಮಾಡಿ ನಮಗೆ ಕೊಟ್ಟು ಕಳಿಸ್ತಾರೆ. ಫ್ರೆಂಡ್ಸ್, ತುಂಬ ಟೇಸ್ಟ್ ಆಗುತ್ತೆ. ಫ್ರೆಂಡ್ಸ್, 1 ವರ್ಷವಿಡೀ ಇಟ್ಕೊಳ್ಬೋದು. ಫ್ರೆಂಡ್ಸ್, ಇದು ನೋಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಇದು ಒಂದು ಪ್ಲೇಟ್ ಮುಚ್ಚಿಬಿಡೋಣ. ಪ್ಲೇಟ್ ಮುಚ್ಚಿ 5 ನಿಮಿಷ ಸಣ್ಣ ಉರಿಯಲ್ಲಿ ಕುದಿಸ್ಕೊಂಡು ಬಿಡೋಣ. ಫ್ರೆಂಡ್ಸ್, ನೋಡಿ, ತುಂಬ ಟೇಸ್ಟ್ ಆಗುತ್ತೆ. ಫ್ರೆಂಡ್ಸ್, ನೋಡಿ, ಈಗ ಇದಕ್ಕೆ ಒಂದು ಸರಿ ತೆಗ್ದು ಕೈ ಆಡಿಸ್ಕೊಂಡು ಬಿಡೋಣ. ತಳಗಿನ ಹತ್ತುತ್ತದೇನೋ ಅಂಥೇಳಿ ಕೈ ಎಲ್ಲ ಕಡೆ ತಿರ್ಗಿಸ್ಕೊಂಡ್ಬಿಟ್ಟು ಮತ್ತೆ ಇನ್ನೂ ಒಂದು 2 ನಿಮಿಷ ಬೇಯಿಸ್ಕೊಂಡು ಬಿಡೋಣ. ನೋಡಿ, ತುಂಬ ಟೇಸ್ಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ನೋಡಿ ಕುದ್ದಿದೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದ್ದಿದೆ. ನೋಡಿ, ಚೆನ್ನಾಗಿ ಕುದ್ದಿದೆ. ಫ್ರೆಂಡ್ಸ್, ಇದಕ್ಕೆ ನಾವು ಮುಚ್ಚಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ. ಫ್ರೆಂಡ್ಸ್, ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಡೋಣ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿಬಿಡೋಣ. ಮುಚ್ಚಿ ಈಗ ನಾವು ಸರ್ವಿಂಗ್ ಪ್ಲೇಟ್ನಲ್ಲಿ ಸರ್ವ್ ಮಾಡ್ಕೊಂಡ್ಬಿಡೋಣ. ಫ್ರೆಂಡ್ಸ್, ತುಂಬ ಟೇಸ್ಟ್ ಆಗಿರುತ್ತೆ. ಫ್ರೆಂಡ್ಸ್, ಒಂದ್ಸರಿ ಟ್ರೈ ಮಾಡಿ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ.